ಕೋಲಾರದಿಂದ ಮಾರ್ಕೆಟಿಂಗ್ ಸೊಸೈಟಿಯ ಬಗ್ಗೆ ಒಂದು ಹೇಳಿಕೆಯನ್ನು ನಾವು ಕರಾವಳಿ ಪ್ರತಿಯೊಂದು ಪತ್ರಿಕೆಯಲ್ಲಿ ನೋಡಿದ್ವಿ. ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ನಮ್ಮ ಇದು ಭತ್ತೆ ತಗೊಳ್ಳುವಂತಹ ಜನ, ಮೀಟಿಂಗ್ನಲ್ಲಿ ಭತ್ತೆ ತಗೊಳ್ಳುವಂತಹ ಜನ ಅಲ್ಲಿ ಸ್ಟ್ರೈಕಿಗೆ ಭಾಗವಹಿಸಿದ್ದಾರೆ ಎನ್ನುವಂಥ ಸುದ್ದಿಗಳನ್ನ ಅವ್ರು ಹೇಳ್ತಾರೆ. ನಿಜವಾಗೂ ಹೇಳ್ಬೇಕಾಗಿದ್ರೆ ನಾವು ಮೀಟಿಂಗ್ನಲ್ಲಿ, ಮಾರ್ಕೆಟಿಂಗ್ ಸೊಸೈಟಿಯ ಮೀಟಿಂಗ್ನಲ್ಲಿ ನಮ್ದು ಟೋಟಲಿ 13 ಜನ ಸದಸ್ಯರು. ಅದರಲ್ಲಿ ನಮಗೆ ಒಂದು ಮೀಟಿಂಗಿಗೆ ನಾವು ಮಾತ್ರ ಭಾಗವಹಿಸಲಿಲ್ಲ. ಇನ್ನೊಂದು ಮೀಟಿಂಗಿಗೆ ಹೋದಾಗ ಭತ್ತೆ ಮತ್ತು ಚಾ ಬಂದ್ ಮಾಡಿದ್ದಾರೆ ಎನ್ನುವಂತ ಶಬ್ದ ನಮಗೆ ಬಂದಾಗ ಯಾವ ಕಾರಣದಿಂದ ಬಂದ್ ಮಾಡಿದ್ರಿ ಎನ್ನುವಂಥದ್ದನ್ನ ನಾವು ಅವರಿಗೆ ಪ್ರಶ್ನೆಯನ್ನ ಮಾಡಿದ್ವಿ. ಅದರನ್ನ ನಮಗೆ ಭತ್ತೆ ಬೇಕು ಎನ್ನುವಂತ ವಿಚಾರದಲ್ಲಿ ನಾವು ಅದನ್ನ ಹೇಳಿದ್ದಲ್ಲ. ಆದ್ರೆ ಕಾನೂನುಬದ್ಧವಾಗಿ ವಿಷಯವನ್ನ ಇಟ್ಟಿದ್ದೇವೆ. ಅಂದ್ರೆ ಭತ್ತೆ ಹಿಂದಿನಿಂದಲೂ ಆ ಭತ್ತೆಯನ್ನು ಕೊಡ್ತಾ ಬಂದಿದ್ದಾರೆ. ಯಾವುದೇ ಒಂದು ಚುನಾವಣೆಯ ಸಂದರ್ಭದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಮೆಂಬರ್ರಿಗೆ ಮೀಟಿಂಗ್ ಭತ್ತೆ, ತಿಂಗಳ ಮೀಟಿಂಗ್ ಭತ್ತೆಯನ್ನ ಕೊಡ್ತಾ ಬಂದದ್ದನ್ನ ಹಾಗಂತ ಹೇಳಿ ನಾವು ಅದು ಬೇಕಂತ ಹೇಳಿ ಬಯಸಲಿಲ್ಲ. ವಿಷಯವನ್ನ ಇಟ್ಟಿದ್ದೇವೆ, ವಿಷಯವನ್ನ ಅವ್ರ ಹತ್ರ ಇಟ್ಟಿದ್ದೇವೆ. ಅದಕ್ಕೆ ನಾವು ತರಾವನಲ್ಲಿ ನಾವು ಪಾಸ್ ಮಾಡಿದ್ದನ್ನ ಅದಕ್ಕೆ ನಮ್ಮ ಕೊಡ್ಬೇಕನ್ನುವಂತ ವಿಚಾರವನ್ನು ಅವ್ರು ಮಾಡಿರಬಹುದು. ಈ ಒಂದು ಕಾಜಿ ಅಲಿಯಾಸ್ ಗೋಪಾಲ್ ಕೃಷ್ಣ ಇವನ ಹಾಗೆ ನಾವು ಬೇರೆ ಯಾವುದು ದಂಧೆ, ನಮ್ಮ ದಂಧೆ ಅಂದ್ರೆ ರೈತ ಕೃಷಿ ಪುಟ್ಟವಳಿ ಮಾರಾಟ ಸಹಕಾರಿ ಸಂಘದ ಎಲ್ಲ ಸದಸ್ಯರು ಇರುವಂತಹ ಒಂದು, ಇದು ದೊಡ್ಡ ಶ್ರೀಮಂತರಿಗೋ ವ್ಯಾಪಾರಸ್ಥರಿಗೋ ಇರುವಂತ ಸೊಸೈಟಿ ಇಲ್ಲ. ಆದ್ರೆ ಅವ ಹೇಳಿದಂತ ಭಾಷೆಗಳು ನಮ್ಮ ನಮ್ಮ ಮೆಂಬರ್ರಿಗೆ, ಅಲ್ಲಿರುವಂತ ಸದಸ್ಯರಿಗೆ ಎಲ್ಲರಿಗೂ ಇದು ಅಪಮಾನ ಮಾಡುವಂತಹ ಒಂದು ಶಬ್ದ ನಮಗೆ ಅನಿಸ್ತಿದೆ. ಇಂಥ ಒಬ್ಬ ವ್ಯಕ್ತಿ ನಮ್ಮ ಸದಸ್ಯರ ಬಗ್ಗೆ ಈ ರೀತಿಯಾಗಿ ಕೀಳಾಗಿ ಕಾಣುವಂತ ಒಬ್ಬ ವ್ಯಕ್ತಿ ನಮಗೇನಾಗದಕ್ಕೆ ಅಂದ್ರೆ ನಾವು ಈ ಹೊರಗಿನ ಬೇರೆ ಬೇರೆ ಬಿಸ್ನೆಸ್ ಅನ್ನ ಮಾಡುವಂತವ್ರಲ್ಲ. ನಾವು ರೈತಾಭಿಯನ್ನೇ ಮಾಡ್ಕೊಂಡು ಬಂದವರು. ಇವನ ಹಾಗೆ ಎಲ್ಲೆಲ್ಲೋ ಈ ರೀತಿ ವ್ಯಾಪಾರನೋ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರಿಗೂ ಧಮಕಿ ಹಾಕೊಂಡು ಈ ರೀತಿಯಾಗಿ ಬಂದಂತಹ ವ್ಯಕ್ತಿಗಳು ನಾವಲ್ಲ. ಅವನು ಧಮಕಿ ಹಾಕಿ ಇದನ್ನ ಮಾಡಿ ಒಟ್ಟ ನಮ್ಮ ಮೆಂಬರ್ರಲ್ಲಿ 13 ಜನ ಮೆಂಬರ್ರಲ್ಲಿ 6 ಜನ ಈಗ ನಾವು ಇಲ್ಲಿ ಸದಸ್ಯರಿದ್ದೇವೆ. ಇನ್ನೊಬ್ರು ಬರಲಿಲ್ಲ, ಇನ್ನೊಬ್ರು ಅಂದ್ರೆ ಆರಾಮಿಲ್ಲ. 7 ಜನ ನಾವು ಸದಸ್ಯರು. ಆದ್ರೆ ತಾನೇ ಅಧ್ಯಕ್ಷ ಅಂತ ಹೇಳಿ 13ರಲ್ಲಿ 7 ಜನ ನಾವಿದ್ರು ತಾನು ಅಧ್ಯಕ್ಷ. ಇನ್ನೊಬ್ರು ಧಮಕಿ ಹಾಕೊಂಡು ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ನಮ್ಮದೇ ವ್ಯಕ್ತಿ ಒಬ್ಬ ಬ್ರಾಹ್ಮಣನಿಗೆ ಧಮಕಿ ಹಾಕಿ ರಾಜೀನಾಮೆಯನ್ನು ಕೊಡಿಸಿದ್ದಾನೆ. ಪ್ರತಿ ಒಂದು ಇಂಥ ಗುಂಡಾ ಪ್ರವೃತ್ತಿಯನ್ನ ಮಾಡ್ತಾ ಹೋಗ್ತಾನೆ. ಪ್ರತಿ ಒಂದು ಮಾತಿಗೆ ಕೇಳಿದ್ರೆ, ಏನಾದ್ರು ಕೇಳಿದ್ರೆ ತಾನು ಹೇಳಿದ್ದಲ್ಲ, ಬರೀ ಹೇಳೋದು ಸುಳ್ಳು, ಒಂದು ಸತ್ಯ ಮಾತಿಲ್ಲ. ಮತ್ತೆ ಮೇಲೆ ಕೇಳಿದ್ರೆ ತಾನು ಎಲ್ಲ ಪ್ರಾಮಾಣಿಕ, ತನ್ನಂತ ಪ್ರಾಮಾಣಿಕರು ಇಲ್ಲಿ ಎಲ್ಲೂ ಇಲ್ಲ ಎನ್ನುವಂಥದ್ದನ್ನ ಹೇಳ್ತಾರೆ. ಏನಾದ್ರು ಕೇಳಿದ್ರೆ ಆಣೆ, ಪ್ರಮಾಣ. ಈ ಪ್ರಮಾಣ ಮಾಡುವಂಥದ್ದು ಯಾರಿಗೆ ನಂಬ್ತಾರೆ? ನಮ್ಮ ಆತ್ಮಸಾಕ್ಷಿ. ಮೊದಲು ನಮ್ಮ ಆತ್ಮಸಾಕ್ಷಿ ಬಿಟ್ರೆ ಪ್ರಮಾಣ, ತೋರಿಕೆ ಪ್ರಮಾಣ. ಈ ಪ್ರಮಾಣ ಅನ್ನುವುದಂತೂ ಯಾವಾಗಲೂ ನಾವು ಪ್ರಮಾಣ, ದೇವರ ತಲೆಯನ್ನು ಮುರಿದುಕೊಂಡು ಹೋಗ್ತಾರೆ, ದೇವರ ತಲೆ ಬಂಗಾರತಿಗೆ ಹೋಗ್ತಾರೆ, ಪ್ರಮಾಣ ಮಾಡ್ತಾರೆ, ಅವರೇ ಪ್ರಮಾಣ ಮಾಡ್ತಾರೆ. ಒಂದು ನಮ್ಮ ಕುಲದೇವರಲ್ಲಿ ಕುಲದೇವಸ್ಥಾನಕ್ಕೆ ಹೋದಾಗ ಒಬ್ಬರಿಗೆ ತಾವು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಉಂಗುರ ಹಾಕಿ ಮಾತು ಕೊಟ್ಟವರು ಅವರನ್ನು ಬಿಟ್ಟು ಬೇರೆ ಇನ್ನೊಂದು ಮದುವೆ ಆದವರು ಇದ್ದಾರೆ, ಅದು ಪ್ರಮಾಣ ಮಾಡ್ತಾರೆ. ತಾನು ಪ್ರಮಾಣ ಮಾಡ್ತಾನೆ, ಅದು ಪ್ರಮಾಣ ಮಾಡ್ಲಿ ನೋಡುವ. ಹಾಗಿದ್ರೆ ತಾನು ಉಂಗುರ ಹಾಕಿಲ್ಲ, ತಾನು ಮಾತು ಕೊಟ್ಟಿಲ್ಲ, ಪ್ರಮಾಣ ಮಾಡ್ಲಿ. ಪ್ರಮಾಣ ಮಾಡುವುದಿಲ್ಲ. ಯಾಕೆಂದ್ರೆ ಪ್ರತಿ ಒಂದಕ್ಕೂ ಪ್ರಮಾಣ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ, ಅದು ಸರಿಯಲ್ಲ. ನಾವು ಒಂದು ನಿಯತ್ತಿನಲ್ಲಿ ರಾಜಕಾರಣ, ನಾನು 40 ವರ್ಷಗಳಿಂದ ರಾಜಕಾರಣ ಮಾಡಿದ್ರೆ ಗ್ರಾಮ ಪಂಚಾಯತ್ ಇರ್ಬೋದು, ಸೇವಾ ಸಹಕಾರಿ ಭಾಗೀಕರಿ ಸಂಘ ಇರ್ಬೋದು, ಮಾರ್ಕೆಟಿಂಗ್ ಸೊಸೈಟಿ ಇರ್ಬೋದು, ಅರ್ಬನ್ ಬ್ಯಾಂಕ್ ಇರ್ಬೋದು, ಹೀಗೆ ಹಲವಾರು ಸಂಘ ಸಂಸ್ಥೆಗಳ 25-30 ವರ್ಷಗಳಿಂದ ನಾವು ಚುನಾವಣೆಯನ್ನ ಜನರಿಂದ ಆಯ್ಕೆ ಆಗ್ತಾ ಬಂದೇವೆ. ನೀವು ಇಷ್ಟು ಒಂದು ಜನರಿಂದ ಆಯ್ಕೆ ಆಗ್ಬೇಕಾದವರು, ಜನರ ಕೆಲಸವನ್ನು ಮಾಡಬೇಕಾಗಿದ್ರು, ನೀವು ಈ ರೀತಿಯಾಗಿ
ಗುಂಡಾ ಪ್ರವೃತ್ತಿಯಿಂದ ಧಮಕಿ ಹಾಕಿ ಅಧಿಕಾರಿಗಳನ್ನೇ ದರ್ಪ ತೋರಿಸಿ ಏನು ನಮ್ಮ ಮಾರ್ಕೆಟಿಂಗ್ ಸೊಸೈಟಿ ನಮ್ಮನ್ನ ಮತ್ತೊಂದು ಮಾತು ಹೇಳಿದ್ದಾರೆ ಅವರು ಅನರ್ಹ ಮಾಡಿದ ಆದವರು ಅಂತ ಹೇಳಿ. ಅನರ್ಹ ಮಾಡಿದವ್ರು ಯಾರು? 3 ಮೀಟಿಂಗು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗೋದು ಅದು ಮೀಟಿಂಗ್ ನಲ್ಲಿ ಬರುವುದಿಲ್ಲ, ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ. ಆದ್ರೆ ನಾವು 2 ಮೀಟಿಂಗಿಗೆ ಬಂದಿದ್ದೇವೆ, 2 ಮೀಟಿಂಗಿಗೆ ಬಂದಿದ್ದೇವೆ, 1 ಮೀಟಿಂಗಿಗೆ ಬರಲಿಲ್ಲ. ಆ 1 ಮೀಟಿಂಗಿಗೆ ಬರದಿದ್ದಕ್ಕೆ ಇವರು ಅನರ್ಹ ಅಂತ ಹೇಳ್ಕೊಂಡು ಮಾಡಿ ಬಿಆರಿಗೆ ತಮ್ಮ ಅಧಿಕಾರ, ರಾಜಕೀಯ ಅಧಿಕಾರವನ್ನ ಬಳಸ್ಕೊಂಡು ಹೋಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ಕೂತ್ಕೊಂಡು, ಬೇರೆ ಬೇರೆ ನಮ್ಮ ಕೋಆಪರೇಟಿವ್ ಸಂಬಂಧಪಟ್ಟ ಮಿನಿಸ್ಟರ್ ಆಫೀಸ್ ನಲ್ಲಿ ಕೂತ್ಕೊಂಡು ಅವರಿಗೆ ಧಮಕಿ ಹಾಕ್ಸೋದು, ಅವರನ್ನ ರಾಜಕೀಯ ಒತ್ತಡದಿಂದ ಆ ಅಧಿಕಾರಿಗಳಿಗೆ ಧಮಕಿ ಹಾಕಿ ನಮ್ಮನ್ನ ಅನರ್ಹ ಪಟ್ಟಿಯಲ್ಲಿ ಸೇರ್ಸಕ್ಕಿದ್ದಾರೆ. ಇವತ್ತು ನಮ್ದು ಅಲ್ಲಿ DR ಕೋರ್ಟ್ ನಲ್ಲಿ ಮುಗಿದ್ದು, GR ಕೋರ್ಟಿಗೆ ಹೋದ್ರೆ ಅಲ್ಲೂ ಕೂಡ ಅವನ ಧಮಕಿ. ಅಂದ್ರೆ ಧಮಕಿ ಹಾಕಿ ರಾಜಕಾರಣ ಮಾಡೋದ್ರಲ್ಲಿ ಅರ್ಥದಿಂದ ಬೇಕಷ್ಟು ಜನ, 100 ಜನ ರಾಜಕಾರಣ ಮಾಡ್ತಾರೆ. ಪ್ರಾಮಾಣಿಕತೆಯಿಂದ, ಸತ್ಯದಿಂದ, ಧರ್ಮದಿಂದ ಎಲ್ಲವರನ್ನು ಪ್ರೀತಿ ವಿಶ್ವಾಸ ತಗೊಂಡು ರಾಜಕಾರಣ ಮಾಡ್ತಾರೆ ವಿನಃ ಈ ರೀತಿ ಗುಂಡಾಗಿರಿ ಮಾಡಿಕೊಂಡು ನಾವು ಬೆದರಿಕೆ ಹಾಕೊಂಡು ಇಂಥ ರಾಜಕಾರಣ ಮಾಡಿದ್ರೆ ಅದು ಬಹಳ ದಿವಸ ಆ ರಾಜಕಾರಣ ತಡೆಯುವುದಿಲ್ಲ. ರಾಜಕಾರಣ ಮಾಡಿ, ಆದ್ರೆ ನಮ್ಮ ಬೇಕಂತ ಹೇಳಿ ಮಾರ್ಕೆಟಿಂಗ್ ಸೊಸೈಟಿಯನ್ನೆಲ್ಲ ಬಯಲಿಗೆಳುವಂತ ಒಂದು ವ್ಯವಸ್ಥೆಯನ್ನ ನೀವು ಯಾವ ಮಟ್ಟದಲ್ಲಿ ಇರ್ತೀರಿ ಅನ್ನೋದು ಇದರಲ್ಲೇ ನಿಮಗೆ ಗೊತ್ತಾಗ್ತದೆ ಎನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.